ಸೋಮವಾರಪೇಟೆಯ ಬೇಳೂರು ಗ್ರೇಡ್ 1 ಗ್ರಾಮ ಪಂಚಾಯಿತಿಯಲ್ಲಿ ಅಕ್ರಮ ಭ್ರಷ್ಟಾಚಾರ ನಡೆದಿದ್ದು, ಈ ಕುರಿತು ತನಿಖೆ ನಡೆಸುವಂತೆ ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ದೂರು ಸಲ್ಲಿಕೆಯಾಗಿದೆ. ಪಂಚಾಯಿತಿ ನಿಧಿಯಿಂದ ಮತ್ತೊಂದು ಖಾತೆಗೆ 12.5 ಲಕ್ಷ ಹಣ ವರ್ಗಾವಣೆಯಾಗಿದ್ದು, ನಕಲಿ ಬಿಲ್ಗಳ ಮೂಲಕ 12,47,670 ರೂಪಾಯಿ ಹಣ ಸಾಮಗ್ರಿ ಖರೀದಿ ಹೆಸರಲ್ಲಿ ವಿವಿಧ ಅಂಗಡಿಗಳ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿರುವುದು 2023-24ನೇ ಸಾಲಿನ ಆಡಿಟ್ ವರದಿಯಲ್ಲಿ ಬಹಿರಂಗವಾಗಿದೆ. ಹೊರ ಜಿಲ್ಲೆಗಳ ಅಂಗಡಿಗಳ ಹೆಸರಿಂದ ಕೊಡಗು ಜಿಲ್ಲೆಯಲ್ಲಿರುವ ಅಂಗಡಿಗಳೆಂದು ನಕಲಿ ಬಿಲ್ ತಯಾರಿಸಿ ಸುಮಾರು 15 ದಿನಗಳ ಅಂತರದಲ್ಲಿ 12.5 ಲಕ್ಷ ಹಣ ಭ್ರಷ್ಟಾಚಾರ ಎಸಗಲಾಗಿದೆ ಎಂದು ಬೇಳೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕೆಎ ಯಾಕೂಬ್ ದೂರು ನೀಡಿದ್ದಾರೆ. ಅಲ್ಲದೆ ಬಹುತೇಕ ಬಿಲ್ ಮತ್ತು ವೋಚರ್ಗಳು ಮೇಲ್ನೋಟಕ್ಕೆ ನಕಲಿ ಎಂದು ಕಂಡುಬಂದಿದ್ದು, ಈ ಬಗ್ಗೆ ತನಿಖೆ ನಡೆಸಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಯಾಕೂಬ್ ಒತ್ತಾಯಿಸಿದ್ದಾರೆ.